ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಣ. ಇವತ್ತಿನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಪೂಜೆ ಎಲ್ಲ ಮುಗಿಸಿ ನಾನು ಪಲಾವ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಇದು ನಾನು ಆಫ್ಟರ್ ಲಾಂಗ್ ಟೈಮ್ ಪಲಾವ್ ರೆಸಿಪಿನ ಟ್ರೈ ಮಾಡ್ತಾ ಇರೋದು, ಬಟ್ ಚೆನ್ನಾಗೇ ಬಂದಿತ್ತು. ಲಾಸ್ಟ್ ವ್ಲಾಗಲ್ಲಿ ನಾನು ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮತ್ತು ಮ್ಯೂಸಿಕ್ನ ಹಾಕಿ ಅಡ್ಜಸ್ಟ್ ಮಾಡಿದ್ದೆ, ಯಾಕಂದರೆ ನಾಯ್ಸ್ ಜಾಸ್ತಿ ಇತ್ತು ಅಂತ ಹೇಳಿ ಹಾಗೆ ಮಾಡಿದ್ದೆ. ಈ ವ್ಲಾಗಲ್ಲಿ ರಾ ಏನಿದೆ ಅದೇ ಇದೆ. ಆ್ಯಂಡ್ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕ್ಕೊಂಡಿದ್ದೆ ಬಟ್ಟೆನ ತುಂಬ ಜನ ಕೇಳಿದ್ರಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅದು ರೆಡಿಮೇಡ್ ಅಲ್ಲ, ಸ್ಟಿಚ್ಡು. ತುಂಬ ಜನ ಕೇಳ್ತಾಯಿದ್ರಿ ರೆಡಿಮೇಡಾ ಅಂತ ಹೇಳಿ. ಇಲ್ಲ, ಅದು ಸ್ಟಿಚ್ಡ್ ಆಗಿದೆ. ಅದ್ರ ಬಗ್ಗೆನೂ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಎಲ್ಲಿ ಮೆಟೀರಿಯಲ್ನ ತೊಗೊಂಬಂದೆ, ಅದು ನಾರ್ಮಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ ಮೆಟೀರಿಯಲ್ಲು. ನೀವೆಲ್ಲಿ ಬೇಕಾದರೂ ತೊಗೊಬೋದು. ಅದು ಪ್ಲೇನ್ ಮೆಟೀರಿಯಲ್ ಆಗಿರುತ್ತೆ. ಅದಕ್ಕೆ ನಾನು ಟೇಪಿಂಗ್ಸ್ ಎಲ್ಲ ಕೊಟ್ಟು ಮಾಡಿಸಿರೋದು. ಎಲ್ಲಿ ಸ್ಟಿಚ್ ಮಾಡಿದೆ ಅಂತಂದರೆ ಯುಕ್ತಿ ಡಿಸೈನರ್ ಬೊಟೀಕಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಅದ್ರ ಬಗ್ಗೆನೂ ಅಷ್ಟೇ ವಿಡಿಯೋನ ಮಾಡಿ ಹಾಕ್ತೀನಿ. ರೆಡಿ ಗೈಸ್. ತಿರುಗ್ಸಕತ್ತಲ್ಲ, ತುಂಬ ತರಕಾರಿ ಎಲ್ಲ ಜಾಸ್ತಿ ಇತ್ತಲ್ಲ. ಬೇರೆ ಪಟ್ಲಿಕ್ಕೆ ಹಾಕ್ಬಿಡ್ಲ? ಇಡ್ಲಿ ಬಿಡು, ಸಮ ಮಾಡು. ಕೆಳಗೆಲ್ಲ ನಾನು ಫಸ್ಟ್ ಟೈಮ್ ಪಲಾವ್ ಮಾಡಿರೋದು. ಅಂದರೆ ಕಾಲೇಜ್ ಡೇಸಲ್ಲಿ ಮಾಡ್ತಾಯಿದ್ದೆ. ಅದನ್ನ ಬಿಟ್ಟರೆ ಅದೇ ಹಿಂಗಂದ್ರೆ ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದ್ಮೇಲೆ ಇವಾಗಲೇ ಮಾಡಿರೋದು. ಹೆಂಗೈತೆ ಗೊತ್ತಿಲ್ಲ. ಸಾಕು ನಾನು ಒಬ್ಬಟ್ಟು ತಿಂದೆ. ದಾರಿನ ಎತ್ಕೊಳ್ಳೆ ಪ್ಲೇಟು ಹಂಗೆ. ಅವ್ರು ಫಸ್ಟೇ ಪಲಾವ್ ಇಷ್ಟ ಎಲ್ಲ ಬಿಡಕ. ಹೌದಾ? ರೆಡಿ ಗೈಸ್. ಹಾಂ, ಈ ಸೈಡ್ ಬಾ, ಟೇಸ್ಟ್ ಮಾಡಿ. ಏನೇನೋ ಮಾಡಿದ್ದು. ಸೌತೆಕಾಯಿ. ಉಪ್ಪು ಕಮ್ಮಿ ಅನ್ಸ್ತೈತೆ, ಅದು ಬಿಟ್ಟೆಲ್ಲ ಓಕೆ. ಟೇಸ್ಟ್ ಕರೆಕ್ಟ್ ಆಗೈತಾ? ಟೇಸ್ಟ್ ಕರೆಕ್ಟ್ ಆಗಿದೆ. ಚೆನ್ನಾಗೈತಾ ತಿನ್ನಕ? ಚೆನ್ನಾಗುತ್ತೆ. ಓಕೆ. ಉಪ್ಪಾಕು, ಮತ್ತೆ ಉಪ್ಪಕ್ಕನ್ನು ಕಳ್ಸ್ಕೊ. ಉಪ್ಪು ನೋಡಿದೆ ಕರೆಕ್ಟಾಗಿ ಇತ್ತು. ಅದನ್ನ ಆಮೇಲೆ ಜಾಸ್ತಿ ಆಗೋತೈತೆ ಅಂದ್ಬಿಟ್ಟು ಅಷ್ಟೇ ಹಾಕಿದೆ. ಸ್ವಲ್ಪ ಹಾಕೋ, ಜಾಸ್ತಿ ಉಪ್ಪು ತಿನ್ಬಾರ್ದು. ನಿನ್ನೆ ರಾತ್ರಿ ಗೈಸ್ ನಾವು ಊಟ ತಿಂದಿರೋದು. ನಾನು ಕೂಡ ರೆಡಿ ಆಗಿದ್ದೀನಿ ಹಬ್ಬದ. ಸೊ ಈ ಡ್ರೆಸ್ಸು ಸ್ವಲ್ಪ ಲೂಸ್ ಇದೆ ನನಗೆ, ಬಟ್ ಲುಕ್ ವೈಸ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಶೆಕೆನೂ ಇದೆ ಇಲ್ಲಿ. ಇವತ್ತು ತುಂಬಾ ಶೆಕೆ ಗೈಸ್. ನೇಲ್ ಪಾಲಿಶ್ ಚೇಂಜ್ ಮಾಡಬೇಕಾಯ್ತು, ಚೇಂಜ್ ಮಾಡೋಕ್ಕಾಗಿಲ್ಲ. ನೋಡಿ ನಮ್ಮ ಕೈ ಹೆಂಗಾಗ್ಬಿಟ್ಟಿದೆ. ಸೊ ಲೆಟ್ಸ್ ಗೋ. ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫೋಟೋಸ್ ಇಟ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ರಶ್ಮಿ ರೆಡಿ ಆಗಿದ್ದಾಳೆ. ಹಾಯ್ ಮಾಡಿ. ಚಪ್ಲಿ ನಾ ಎತ್ಕೊಂಡು ಹೋಗ್ಬಿಡ್ತಿತ್ತಲ್ಲಿ. ಅದೇ ಮೊನ್ನೆ ತಾನೇ ಕೊಡ್ಸ್ಕೊಂಡ್ ಬಂದಿದ್ದೀನಿ. ಸೊ ಗೈಸ್, ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಅಮ್ಮು ಬಾರೆ. ಅಮ್ಮು ಡುಮ್ಮು ಮೊನ್ನೆ ಫೋಟೋಸ್ ತಗೊಂಡಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹಬ್ಬ ಏನಿಲ್ಲ, ಅಂದ್ರೆ ಜಸ್ಟ್ ಪೂಜೆ ಮಾಡ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡ್ತಾರೆ, ಬಟ್ ಹಬ್ಬ ಇಲ್ಲ. ಸೊ ನಮ್ಮನೇಲಿ ಮಾಡ್ಕೊಂಡ್ ಬಂದಿರೋದ್ರಿಂದ ಅಲ್ಲಿದ್ರು ಇಲ್ಲಿದ್ರು ಒಂದೇ, ನಮ್ಗೆ ಎಲ್ಲಾನು ಎಂಜಾಯ್ ಮಾಡ್ತೀವಿ. ಸೊ ಇವಾಗ ಹೋಗ್ಬಿಟ್ಟು ನಾವು ಫೋಟೋಸ್ ತಗೊಂಡ್ ಬರ್ತೀವಿ. ಹಂಗೆ ಹೋಗೋಕೆ ಒಂಥರ ಲೂಜು.
ಅಮ್ಮೋ ಅಲ್ಲಿ ಸ್ಟೆಪ್ಸ್ ಹತ್ರ ಹೆಂಗಿದಿರು ನೋಡು, ಶೇಕೆ ಸುರಿಸ್ಕೊಂಡು ಅಲ್ಲಿ ಸ್ಟೆಪ್ಸ್ ಹತ್ರ ವಿಡಿಯೋಸ್ ಮಾಡಿದ್ವಿ. ಇವಾಗ ಅಲ್ಲೋಗಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಸುತ್ತಿಕನ ಬರ್ರಿ, ಇಲ್ಲಿ ಬಾ, ಅದನ್ನ ತಪ್ಸಿ ಸುತ್ತಿಕನ. ಇಲ್ಲಿ ಕಂಬ ಕಾಣಿಸ್ತಿದ್ಯಲ್ಲ, ಇದನ್ನ ರೌಂಡ್ ಮಾಡೋ ಥರ ಒಂದು ವಿಡಿಯೋ ಮಾಡ್ತೀವಿ. ಐ ಆಮ್ ಸೋ ಸಾರಿ. ಇದನ್ನ ರೌಂಡ್ ಮಾಡೋ ಥರ ಒಂದು ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಬೇರೆ ಮಾಡೋದು. ಹಂಗೆ ಬೇಗ ಫಸ್ಟ್ ಒಬ್ಬರು ಕ್ಲಿಯರ್ ಮಾಡಿಲ್ಲ ನಾವು. ತುಂಬಾ ಇಲ್ಲ ಹಿಂದೆ ನೀರೆಲ್ಲ ಇಟ್ಟಿರಕ್ಕ. ಹಿಂಗೆ ಕಂಬ ಬರ್ಬೇಕಲ್ಲ. ಬಾ ರಶು ಹಂಗೇನ್ ಕೂತಿದ್ಯ ರಶು, ಹಿಂಗೆ ಬಾರೆ ಚೆನ್ನಾಗಿಲ್ಲ. ಹಂಗೆ ಓದಿದ್ರೆ ಎಲ್ಲೋ ಖಾಲಿ ಓದ್ತಿರೋ ಥರ ಐತೆ. ಹಿಂಗೆ ಗೊತ್ತಾ, ಹಿಂಗಿಂದ ಬರ್ತೀಯಲ್ಲ ಹಿಂಗೋಗು, ಅಲ್ಲೇನು ಚೆನ್ನಾಗಿಲ್ಲ, ರೋಡ್ ಬೀಳ್ತೈತೆ ಎಪ್ಪನ ಅಂಗಡಿ ಎಲ್ಲ. ಇಲ್ಲಿಂದ ಬರ್ತೀನಿ ನಾನು ಕಲ್ಲಿಂದ, ನೀನು ಇಳಿಸ್ಬಿಟ್ಟು ಹಿಂಗೆ ನಗ್ಬಿಟ್ಟು ಆಮೇಲೆ ಬಾ, ಓಕೆನಾ? ಬರಲಾ? ಓ ಬಾ ಬಾ ಬಾ. Ready? 1, 2, 3, go back. ಗೈಸ್ ಇಲ್ಲಿ ತುಂಬಾ ನಾಯ್ಸ್ ಮೇಲೆ ಕೆಲಸ ಮಾಡ್ತಾ ಇದಾರೆ ಗೈಸ್. ಬಿಟ್ಟು ಹೌದಾ? ಕೆಳಗ್ ನೋಡ್ಕೊಂಡು ಸಿಕ್ಕಿದ್ರು. ಇಲ್ಲಾಂದ್ರೆ ಆ ಕಂಬ ಆಯ್ತಲ್ಲ, ಆ ಕಂಬಗಳ ಹತ್ರನೇ ಕವರ್ ಮಾಡ್ಕೊಣ ಇಲ್ಲಿ ಹಿಂಗೆ. ಈ ಕಂಬ ಮಾಡ್ಬೇಕು ನೋಡಿ. ನಂದು ಇಲ್ಲಿ ಇಟ್ಬಿಡ್ರಿ, ಖಾಲಿ ಆಯ್ತು. ಬಾರೆ ಇನ್ನ ಹತ್ರ ಹೋಗ್ಬೇಕು, ಹತ್ರ ಹೋಗ್ಬೇಕು ಇನ್ನ. ಹಿಂಗ್ ತಿರ್ಗೋದು ಒಂದು ವಿಡಿಯೋ ಮಾಡು, ತಿರ್ಗೋದು ಅವಾಗ ನೀನ್ ಮಾಡಿದ್ನಲ್ಲ ಆ ಥರ ಇದೆ. ಇನ್ನೂ ಇದ್ ಕಡೆನೆ ಬಾ, ಇದ್ ಕಡೆನೆ ಬಾ. ಕರೆಕ್ಟಾಗಿ ಐತೆ ಲೊಕೇಶನ್. ಮಾಡಿ ಇನ್ನೊಂಚೂರು ಈ ಸೈಡ್ ಬಾ, ಲೆಫ್ಟ್. ಹಾ ತಿರ್ಗಿರೋದು, ತಿರ್ಗು. ತಿರ್ಗಿರೋದು ಚೆನ್ನಾಗೆ ಬಂದೈತೆ, ಸಾಕನ್ಸ್ತೈತೆ. ಓ ಇನ್ನೊಂಥರ ತಿರ್ಗೋದು. ಲೈನಿಂಗ್ ಎಲ್ಲ ಕಾಣಿಸ್ತಾ ಇದ್ದೀಪು. ಹೌದಾ? ಕ್ಲೋಸ್ ಅಪ್ ಹಿಡಿಬೇಕಾ ನಿಂಕ? ಫುಲ್ ಬರಂಗ್ ಹಿಡಿಬೇಕಾ? ಕ್ಲೋಸ್ ಅಪ್ ಬಂದ್ಬಿಡು.
ಇವಾಗ ನಮ್ಮ ಪಲ್ಲವಿ ಅವ್ರ ಚಾನ್ಸ್ ಅಲ್ಲ ಟರ್ನು. ಫೋಟೋಸೇ ಇಟ್ಕೊಂಡಿಲ್ಲ ಬ್ರೋ. ಅಕ್ಕ ಪೋಸಿಂಗ್, ರಶ್ಮಿ ಶೂಟಿಂಗ್, ನಮ್ಮ ದಾರಿಣಿ ನೋಡಿಂಗ್. ಇವಾಗ ನಾವು ಗುಜ್ಜಿಯವ್ರ ಮನೆಗೆ ಹೋಗ್ತಾ ಇದ್ವಿ. ಓಕೆ, ಲೆಟ್ಸ್ ಗೋ. ಸೊ ನಮ್ಮ ಅತ್ತೆ ಬರ್ತಾರಂತೆ, ಅದಕ್ಕೋಸ್ಕರ ಕರಿಯಕ್ಕೆ ಬಂದೆ. ಅತ್ತೆ ಹೋಗೋಣ. ಇನ್ನೇನು ಇನ್ನೊಂದ್ಸರಿ ಹೋಗೋದು ಅಂದ್ಬಿಟ್ಟು ನಮ್ಮ ಮನೆಗೂ ಬರ್ತಾರಲ್ಲ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ನೇಚರು. ನಮ್ಮ ಮಾವನ ಮನೆಯಲ್ಲಿ ಹೋಗ್ತಾ ಇದ್ವಿ ಇವಾಗ. ಅವಾಗೇ ಹೇಳಿದ್ನಲ್ಲ ಆ್ಯಕ್ಚುಲಿ. ಮಲ್ಲಿಗೆ ಅಲ್ಲ ಅದೇನು ಇನ್ನೊಂದು ಹೋಗೋದೈತಲ್ಲ ದೇವ್ರದ್ದು, ಪಾರಿಜಾತ ಹೂವು. ಆ ಥರ ಸ್ಮೆಲ್ ಆ ಥರನೇ, ಆದ್ರೆ ಪಾರಿಜಾತ ಅಲ್ಲ. ಗಾಳಿಗೆ ನೋಡು, ಗಾಳಿ ಮಳೆಕ ಚಪ್ರನೇ ಮಾಡ್ಕೊಂಡ್ಬಿಟ್ಟೈತೆ. ಎಷ್ಟು ಗಾಳಿ ಬೀಸಿರೋದು. ಇಲ್ಲಿ ಬೇರೆ ಬೈಲಲ್ಲ. ಗೈಸ್ ಬಂದ್ವಿ ಇವಾಗ. ನೋಡಿ ಗೈಸ್, ನಿಮ್ ತಂದಿ ಒಂದ್ 6 ತಿಂಗಳಾಗೈತೆ ಗೈಸ್ ಬಟ್ಟೆ ಇವತ್ತು ಹಾಕೊಂಡವಳು. ಸೈಡ್ ಬಾ. ಬನ್ನಿ ನಮ್ಮ ಅತ್ತೆ ಹೇಗೆ ಕೊಡ್ಸಿದ್ದಾರೆ. Oh
ನಿಂತ್ಕೊಂಡಿಳೆ ನಿಂತ್ಕೋ ಸೈಡ್ ನಿಂತ್ಕೋ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಲಕ್ಷ್ಮಿ ಹಬ್ಬದ ಎಲ್ಲ ಕನ್ನಡ ಜನತೆಗೆ ಅಲ್ಲುಕೊಂಡಿರು ಎಲ್ಲ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂದ್ರೆ ವರಲಕ್ಷ್ಮಿ ಶುಭಾಶಯಗಳು ನಮ್ಮ ತಾಯಿ ನಮ್ಮಮ್ಮ ನಮ್ಮನೆಗ ಹ್ಞೂ ಮನೆಗೆ ಬರ್ಲಿ ನಾನು ಗಂಡ ಮನೆ ಅಲ್ಲ ಹ್ಞೂ ಗಂಡ ಮನೆಗೆ ಮತ್ತೆ ನಾನು ಹೇಳ್ತಾ ಇರೋದು ನಮ್ಮನೆ ನಮ್ಮ ದಡ ಸೇರ್ಸಮ್ಮ ತಾಯಿ ಮದ್ವೆ ಆಗಿ ಹೋಗ್ಬೇಕಂತ ಚೆನ್ನಾಗಿರ್ಬೇಕಂತ ಅಂತ ನಮ್ಮ ಅಜ್ಜಿ ಅಷ್ಟೇನಾ ಹಿಂಗಲ್ಲ ಅಜ್ಜಿ ಹಂಗೆ ಈ ನಮ್ಮ ದೇವ್ರ ಅಷ್ಟು ಬಾಚ್ವಾ ಅದು ಡ್ರೈ ಆಗ್ತೈತಿ ಚೆನ್ನಾಗಿದೆಯೋ ಲಕ್ಷ್ಮೀ ಇದ್ಕೊಡು ಏನು ಅದ್ ಬೇಡ ಬಿಡು ಇಲ್ಲಿ ನೋಡು ನಂಗೆ ಹೆಂಗ್ ಬೇಕು ಹಂಗೆ ಇಟ್ಕೊಂತೀನಿ ಅಂದ್ರೆ ತಟ್ಟೆ ನೀಟಾಗಿ ನಿಕ್ಕೋ ಅಲ್ಲಿ ಬಿದೋತೈತೆ ಸೊ ನೋಡಿ ಗೈಸ್ ಈ ಥರ ಒಂದು ಮಂಗಲ್ ದೀಪ ಅನ್ನೋ ಬ್ರ್ಯಾಂಡಲ್ಲಿ ಧೂಪ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ನೀವು ಟ್ರೈ ಮಾಡಿ ಹಾಗೆ ಯಾಕೆ ಹಂಗೆ ಮಾತಾಡ್ತಾ ಹಾಗೆ ತಾನೇ ಹೇಳೋದು ಹಳ್ಳಿ ಥರ ಮಾತಾಡ್ತೀರಾ ನೀವು ಅಂತ ಅದಕ್ಕೆ ಸಿಟಿ ಥರ ರಶ್ಮಿ ಇದು ಇವಾಗೆಲ್ಲ ಸೆಲೆಬ್ರೇಷನ್ಸ್ ಕಂಪ್ಲೀಟ್ ಫ್ರೀ ಬರ್ಡ್ ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು ಸೊ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟೆ ಗೈಸ್ ಫುಲ್ ಇರಿಟೇಷನ್ ಸೆಕೆ ಆಗ್ತಾಯಿತ್ತು ಈ ಧೂಪ ಅನ್ನಿಸ್ತಾ ಇದ್ದಾಳೆ ರಶ್ಮಿ ನಮ್ಮಮ್ಮ ನೋಡ್ತಾ ಇದ್ದಾಳೆ 12 ಕಪ್ಸ್ ಇದೆ ಇದರಲ್ಲಿ ನಿಮಗೂ ಬೇಕಂದ್ರೆ ಡಿಮಾರ್ಟಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಹೆಂಗ್ ಅದ್ರ ಮೇಲೆ ಇಟ್ಬೇಕಾ ಸೈಡಾಗೂ ಅನ್ಸ್ಬೇಕಕ್ಕ ಅದು ಇಲ್ಲ ಅಂತಲ್ಲ ದೀಪ ಕಡ್ಸ್ಕ ದೀಪಕ್ಕ ದೇವ್ರ ಮನೆಗ ಹಿಂಗ ಅನ್ಸ್ಕ ಬಂದಿಲ್ಲ ಅಲ್ಲಿ ನಮ್ಮ ಮತ್ತೆ ಸುತ್ತು ಅನ್ಸು ಆಮೇಲೆ ಇಕ್ಕು ಅದು ಒಳಗಡೆ ಅದೇ ಪ್ಲೇಟಾಗಿ ಇಕ್ತೇನೆ ನೋಡ್ತಾ ಇದ್ರ ಬಟ್ಟೆ ಮೇಲೆ ಬೇಡ ಸ್ಟ್ಯಾಂಡ್ ಕೊಟ್ಟ ಹೌದಾ ಓಕೆ ಗಾಯ್ಸ್ ದೇವ್ರ ಹತ್ರ ಇಕ್ಕು. ಮಮ್ಮಿ ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಕೊಡಕ್ಕಂತ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಅಜ್ಜಿ ಕೂಡ ಹೋಗ್ತಾ ಇದ್ದಾರೆ
ನಾವು ಮನೆಯಲ್ಲೇ ಇರಬೇಕು, ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಕುಂಕುಮ ಕೊಡ್ತೀವಿ. ಬೆಳಗ್ಗೆಯಿಂದ ಬಿಕ್ಲಿಸಿ ನೋಡಿ ಗೈಸ್, ನಾನು ಹೇಳ್ತೀನಿ ಮೂಕಿಡ್ಕೊ. ಹಾಂ, ಗಟ ಗಟ ಅಂತ ಕುಡಿ. ಕುಡಿಯಕ್ ಬರಲ್ಲ ನಿಕ್ಕಗೆ, ಬೆಗ್ಗಿ ಅಕ್ಕಿ ನಿಲ್ತಲ್ಲ ನಿಂಗೋಗು. ಇವರಿಬ್ರು ನೋಡಿ ಗೈಸ್ ಹಿಂಗ್ ಹಾಕೊಂಡವ್ರೆ ಪ್ಯಾಂಟ್ಗಳು. ಅವಳು ಅಷ್ಟೇ, ಎಕ್ಕನೂ ಅಷ್ಟೇ. ಕುಂಕುಮ ತಗೋ. ಮನೆಗೆ ಬಂದಿದ್ದೀವಿ ಗೈಸ್. ನಮ್ಮ ಅಕ್ಕನ ಮಗಳೇ ಇಲ್ಲ ಗೈಸ್. ತಿನ್ಕೊಂಡು ಬಂದ್ರಿ ಅಲ್ಲಿ ಒಡೆಗ್ಲು ಬಟ್ಟು. ಸೊ ಗೈಸ್, ಇವಾಗ ನಮ್ಮ ಅಕ್ಕ ಒಡೆ ಮತ್ತೆ ಅದನ್ನು ಮಾತಾಡ್ತಾ ಇರೋದು ಅಷ್ಟೇ. ಏನು ಸರ ಅಂದಿದ್ದಳು? ಒಬ್ಬಟ್ಟು ಸಾರು. ಒಬ್ಬಟ್ಟು ಸಾರು ಹಾಕೊಡ್ತಾಳಂತ. ಒಬ್ಬಟ್ಟು ಮಾಡೋರು ಅಂದ್ರೆ ಒಬ್ಬಟ್ಟು ಸಾರೇ. ಹಿಂಗೆ ಹಿಂಗೆ ಓವರ್ ಆಗತ್ತವಳು ಗೈಸ್ ಇವತ್ತೇಳು. ಏನು ಲಿಪ್ಸ್ಟಿಕ್ ಹಾಕೊಂಡಿರೋದು ನೀನು? ಪಿಂಕ್ ಲಿಪ್ಸ್ಟಿಕ್. ನಾನು ಬ್ರೌನ್ ವಿತ್ ಇನ್ನೊಂದು ಶೇಡು. ಅದು ಯಾವ ಶೇಡ್ ಅಂತ ಗೊತ್ತಿಲ್ಲ. ಬ್ರೌನ್ ವಿತ್ ಆರೆಂಜಿಶ್, ಪಿಂಕಿಶ್, ಬ್ಲೂಯಿಶ್, ಗ್ರೀನಿಶ್, ಯೆಲ್ಲೋಯಿಶ್, ಇಶಿಶ್. ಸೊ ಮಾಡಿ ಕೊಡ್ತಾರೆ. ತಿನ್ಬಿಟ್ಟು ಆಮೇಲೆ ನಮ್ಮ ಮಾವ ಮನೆಗೆ ಹೋಗ್ತೀವಿ. ಇವಾಗ ನಮ್ಮ ಅಕ್ಕ ಮನೆ ಹತ್ರ ನಾವು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಅಮ್ಮ ಪಾಪ ಫೋನ್ ಮಾಡ್ತಾ ಇದ್ದ, ಅವಳಿಗೂ ಬರೋಕಾಸೆ ಇತ್ತು. ಬಟ್ ನಮ್ಮ ಅತ್ತೆ ಒಬ್ಬರೇ ಇರ್ತಾರೆ ಅಂದ್ಬಿಟ್ಟು ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ನಮ್ಗಾನು ಕರ್ಕೊಬರೋದಲ್ಲ ಬುಜ್ಜಿನ ಅವಳನ್ನ ಅಂತ ಇದ್ದು. ಎಲ್ಲಿ ಕುಣ್ಸ್ಕೊಬರ್ಲಿ? ಇವಾಗ ಓಡ್ತೀವಿ, ಅಲ್ಲೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಚೆನ್ನಾಗಿತ್ತು ಡಿ. ಇವಳು ಇದ್ಕನ್ ಬೆಳೆ ಸಾರು ತಿಂತಾವಳೆ. ಅದನ್ನ ವಿಡಿಯೋ ಮಾಡೆ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಇನ್ನೂ ಇಷ್ಟೇ ಆಗಿರೋದು ಗೈಸ್. ಇಷ್ಟೇ ಆಗಿರೋ ಟೈಮು. ಇವಳು ಈ ಓವರ್ ಆಕ್ಷನ್ ಆಡ್ತಾವಳೆ. ರಾತ್ರಿ ನೀನು ಎದ್ದವರೆಗೂ ಎದ್ದಿಲ್ಲಮ್ಮ. ನೀನ್ ಇದ್ದೇನೆ ಅಮ್ಮನ್ಕೋಸ್ಕರ. ನಾನು ಎಸ್ಸತಿ ಎದ್ದಿಲ್ಲ ಅಮ್ಮ. ನನಗೆ ನಿನ್ಕೋಸ್ಕರ ಎದ್ದಿಲ್ಲ ಅಮ್ಮ. ನಾನು ಎಸ್ಸತಿ ಮುಚ್ಕೊಂಡ್ ಮಲ್ಗ್ ನಡಿಯೇ. ನೀನ್ ಎದ್ದಿರೋದು ನಡೀದಿಲ್ಲ ಅಮ್ಮ. ನೀನು ಊಟ ತಿನ್ನೋ ತನಕ ನಾನು ಕಾಯ್ದಿಲ್ಲ. ನಾ ಯಾವತ್ತೂನು ಇಲ್ಲ ಅನ್ಬಿಡು. ತಿನ್ನಕ್ಕ ಕೆಲಸ ಮಾಡಕ್ ಹೇಳು. ಊಟ ತಿನ್ನೋವರೆಗೂ ನಾನು ಹಬ್ಳೆ ಇರ್ತೀನಿ ಅಂತ ಕಾತಿರ್ತಾಳಂತೆ. ಅದು ಮ್ಯಾಟ್ರು. ನಾನು ಊಟ ತಿನ್ನಕ್ಕೂ ಕಾತಿರ್ತೀನಿ. ಸುಮ್ಮನೆ ತಿನ್ನೆ ಅಮ್ಮ. ನಾನು ಹಬ್ಳೆ ಕುತ್ಕೊಂಡು ಮಮ್ಮಿ ಜೊತೆಗೆ ನಾನೇ ತಿನ್ನೋತಾನೆ. 11 ಗಂಟೆಗೆ ನಾನು ಹಬ್ಳೆ ತಿಂತ ಇದ್ರೆ ನಂಗೆ ಬೇಜಾರಾಗಲ್ಲ. ಅದಕ್ಕೆ ನಾನು ಎದ್ದಿರ್ತೀನಲ್ಲ ಅಷ್ಟೇ ಗೈಸ್. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ like, share, comment and subscribe to my channel. Until then, take care, keep smiling, bye.